ಪ್ರಾರ್ಥನೆ ಮಾಡಬೇಕಾಗಿದೆ. ಯಾಕಂದ್ರೆ ಒಂದು ದಿವಸ ಈ ಲೋಕವನ್ನು ಬಿಟ್ಟು ಹೋಗುತ್ತೇವೆ. ಈ ಲೋಕ ಬಿಟ್ಟು ಹೋದಾಗ ಪರಲೋಕ ರಾಜ್ಯದಲ್ಲಿ ಅಲ್ಲಿ ಸ್ತುತಿ ಸ್ತೋತ್ರಗಳನ್ನು ಹೇಳುತ್ತಾ ನಾವು ತಂದೆಯಾದ ದೇವರ ಸನ್ಮುಖದಲ್ಲಿ ನಾವು ಇರ್ತೇವೆ. ನಾವು ಈ ಲೋಕದಲ್ಲಿ ದೇವರ ಸನ್ಮುಖವನ್ನು ಬಿಟ್ಟು ಹೋದಾಗ ಅಲ್ಲಿ ನಾವೇ ಹೇಳಿಕೊಳ್ಳಕ್ಕೆ ಸಾಧ್ಯವಾಗುತ್ತದೆ. ಪರೀಕ್ಷೆ ಬರ್ತದೆ. ಇವಾಗ ನಾವು ಪರೀಕ್ಷೆ ಬರ್ತದೆ. ಇವಾಗ ಮಕ್ಕಳು ಪರೀಕ್ಷೆ ಬರ್ತದೆ ಎಂದು ಅವರು ಓದದೇ ಇದ್ದರೆ ಅವರು ಪಾಸ್ ಆಗ್ಲಿಕ್ಕೆ ಹೇಗೆ ಸಾಧ್ಯ? ಅಲ್ಲಲ್ವೇ? ಅಂದ್ರೆ ಅವರು ಕಾಪಿ ಮಾಡಿ ಪಾಸ್ ಆಗಬಹುದು, ಟೀಚರ್ಸ್ ಅವರಿಗೆ ಸಹಾಯ ಮಾಡಬಹುದು. ಆದರೆ ನಾವು ನೋಡ್ತೇವೆ ದೇವರ ಪ್ರಪಂಚದಲ್ಲಿ, ದೇವರ ಮನೆಯಲ್ಲಿ ಯಾವ ಸುಳ್ಳು ಇರುವುದಿಲ್ಲ, ಯಾವ ಮೋಸ ಇರುವುದಿಲ್ಲ, ಯಾವ ಕಪಟನೆ ವಂಚನೆ ಯಾವುದೇ ಇರುವುದಿಲ್ಲ. ಯಾಕಂದ್ರೆ ನಾವು ನೀವು ನಡೆಯುವಂತ ದೇವರು ಪರಿಶುದ್ಧವುಳ್ಳ ದೇವರಾಗಿದ್ದಾನೆ. ಅದಕ್ಕಾಗಿ ಪ್ರಿಯ ದೇವರ ಮಕ್ಕಳೇ, ನಾವು ನೀವು ನಮ್ಮನ್ನು ಏನ್ ಮಾಡಿಕೊಳ್ಳೋಣ? ಬಲಪಡಿಸಿಕೊಳ್ಳೋಣ. ಹೇಗೆ? ಪ್ರಾರ್ಥನೆ ಮೂಲಕ, ದೇವರ ವಾಕ್ಯದ ಮೂಲಕ, ಪವಿತ್ರಾತ್ಮರ ಅಭಿಷೇಕದ ಮೂಲಕ ನಾವು ನೀವು ಏನಾಗೋಣ? ಬೆಂಕಿಯಾಗಿ. ಹಲ್ಲೆಲೂಯಾ. ಇಷ್ಟು ಮಟ್ಟವರೆಗೆ ನಾವು ರಾಗ ಆಡಿದ್ದೇವೆ. ಬೆಂಕಿಯಾಗಿ ಇಳಿಯಲಯ, ಜ್ವಾಲವಾಗಿ ಉರಿಯಲಯ. ಹಲ್ಲೆಲೂಯಾ. ನಾವು ನೀವು ಇವತ್ತು ಪ್ರಾರ್ಥನೆಯ ಬೆಂಕಿಯಾಗಿ ಉರಿಯಬೇಕು. ಆ ಪ್ರಾರ್ಥನೆ ಬೆಂಕಿ ಪರಲೋಕ ರಾಜ್ಯದಿಂದ ನಮ್ಮ ಮೇಲೆ ಸುರಿಯಬೇಕು. ಅದು ನಮ್ಮ ಒಳಗೆ ಹತ್ತಬೇಕು. ನಮ್ಮ ಕುಟುಂಬದಲ್ಲಿ ಪ್ರಾರ್ಥನೆಯ ಬೆಂಕಿಯನ್ನು, ಪ್ರಾರ್ಥನೆ ಜ್ವಾಲೆಯನ್ನು, ಪ್ರಾರ್ಥನೆ ವೀರರಾಗಿ ನಾವು ಜೀವಿಸಬೇಕು. ಹಲ್ಲೆಲೂಯಾ. ಪ್ರಿಯ ದೇವರ ಮಕ್ಕಳೇ, ಇವತ್ತು ನಾವು ನಿಜವಾಗಿ ಕ್ರೈಸ್ತ ಮಕ್ಕಳಾಗಿ ಮಾತನಾಡಬೇಕಾದರೆ ನಾವು ವೈದಿಕವಾದ ಪ್ರಾರ್ಥನೆಯನ್ನು ನಮ್ಮ ಜೀವಿತದ ಒಂದು ದೇಹ ಎಂದು, ಅಪರಾಧ ಎಂದು ನಾವು ಅರ್ಥ ಮಾಡಿಕೊಂಡಾಗ ಮಾತ್ರ ಅದು ಸುಮ್ಮನೆ ಕೂತು ಕೇಳಿದು ಹೋಗದ ಹಾಗೆ ದೇವರ ಮಾತಿಗೆ ನಾವು ಒಳಗಾಗಿ ನಡೆಯುವುದಾದರೆ ಏನ್ಮಾಡ್ತೀರಿ? ಆಶೀರ್ವಾದದ ದ್ವಾರಗಳನ್ನು ನೀವು ಮುಚ್ಚುವಂತರಾಗಿರ್ತೀರಿ. ಹಲ್ಲೆಲೂಯಾ. ನಿಮಗೆ ಆಶೀರ್ವಾದ ಬೇಕಾ? ನೀವು ಆಶೀರ್ವಾದ ನೀತಿಯಾಗಿ ಮಾರ್ಪಾಡಬೇಕಾ? ನೀವು ಬೆಂಕಿಯಾಗಿ ಬೆಳೆಯಿರಿ. ಹಲ್ಲೆಲೂಯಾ. ಯಾವ ಬೆಂಕಿ? ಪ್ರಾರ್ಥನೆಯ ಬೆಂಕಿ. ಸೈತಾನನು ತನ್ನ ದೇವರ ಮಕ್ಕಳಿಗೆ ಪ್ರಾರ್ಥನೆ ವೀರರಾಗಬಾರದೆಂದು ಏನೇನೋ ಇದು ಮಾಡುತ್ತಾನೆ. ದೇವರ ಮಾತು ಕೇಳಬಾರದೆಂದಾಗಿ ಬಹಳಷ್ಟು ದೂರ ಇರ್ತಾನೆ. ಮನೆಯಲ್ಲಿ ಪ್ರಾರ್ಥನೆ ಆಗ್ತದೆ. ಯಾವ ಪ್ರಾರ್ಥನೆ? ರಾಗ ಹಾಡ್ತೀವಿ, ಗದ್ದೆ ಹಿಡಿತೀವಿ, ಆರಾಧನೆ ಮಾಡ್ತೀವಿ. ಆದರೆ ವಾಕ್ಯ ಬಂದಾಗ ಸ್ಥಳ ಖಾಲಿ ಆಗೋಗುತ್ತೆ. ಹಲ್ಲೆಲೂಯಾ. ಪ್ರಾರ್ಥನೆ ಬಂದಾಗ ನಿದ್ರೆ ಬರುತ್ತೆ. ಪ್ರಿಯ ದೇವರ ಮಕ್ಕಳು, ನಾವು ನೀವು ನಿಜವಾಗಿ ಕ್ರೈಸ್ತ ಮಕ್ಕಳು. ನಾವು ನೀವು ನಿಜವಾಗಿ ನಮ್ಮಲ್ಲಿ ಆ ದಾಹ ಇದೆನಾ? ಆ ಪ್ರಾರ್ಥನೆಯ ಬೆಂಕಿ ಇದೆನಾ? ಆ ಪ್ರಾರ್ಥನೆ ಬೆಂಕಿ ಮತ್ತೊಬ್ಬರಿಗೆ, ನಮ್ಮ ಸ್ನೇಹಿತರಿಗೆ ಮುಟ್ಟುತ್ತಲಿದೆನಾ?